ಹಲೋ ಕೋಮಲಿ, ಚೆನ್ನಾಗಿದ್ದೀರಾ ಇಬ್ಬರ ಹೆಂಡಿರ ಮುದ್ದಿನ ಗಂಡ? ನನ್ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ದು ನಾನೇ. ಆ ವಿಷಯ ನಿಮ್ಗೆ ಅರ್ಥ ಆಗಿರುತ್ತೆ. ನಿನ್ ಮಗಳ ತರ ಇರೋ ನನ್ ಮಗಳಿಗೆ ನನ್ ಹೆಸರು ಹೇಳ್ದೆ. ನನ್ನ ಹೆಸರು ಕೂಡ ಹೇಳೇ ಇರ್ತಾಳೆ. ಹಾಗೆ ಯಾಕೆ ಕರ್ಕೊಂಡು ಹೋದೆ ಕೋಮಲಿ? ಅರೆ, ಯಾಕೆ ಸೀರಿಯಸ್ ಆಗ್ತೀರಾ ನನ್ ಮುದ್ದಿನ ಗಂಡ? ನನ್ ಮಗಳನ್ನ ನಾನ್ ಕರ್ಕೊಂಡು ಹೋದ್ರೆ ತಪ್ಪೇನು? ನೀವು ನಂಗೆ ಅವಾಗವಾಗ ದುಡ್ಡು ಕೊಟ್ಬಿಟ್ರೆ ನನ್ ಮಗಳು ಬೇರೆಯವ್ರ ಮಗಳಾಗ್ಬಿಡ್ತಾಳ? ನಿಮ್ ಹೆಂಡತಿಯವರು ನನ್ ಮಗಳಿಗೆ ಯಾವುದೇ ಲೋಪ ಮಾಡಲ್ಲ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಟ್ಲು. ನನ್ ಮಗಳ ಹತ್ರ ಅಮ್ಮ ಅಂತ ಕೂಡ ಕರಿಬೇಡ ಅಂತಾಳಂತೆ. ಅಮ್ಮ ಅಂತ ಕರ್ಸ್ಕೊಳ್ಳೋದಕ್ಕೆ ಅವಳಿಗೇನ್ ದೊಡ್ಡ ರೋಗ? ಅವಳಿಗೆ ಹುಟ್ಟಿದ ಮಗಳಾಗಿದ್ರೆ ಅಮ್ಮ ಗುಮ್ಮ ಮಮ್ಮಿ ಅಂತ ಕರ್ಸ್ಕೊತಿದ್ಲು ಅಲ್ವಾ? ಸರಿ, ಅವಳ ವಿಷಯ ಬಿಡು. ನೀನಾದ್ರೂ ಅಪ್ಪ ಅಂತ ಕರ್ಸ್ಕೊತಿದೀಯಾ ಇಲ್ವಾ? ಅದು ಕೋಮಲಿ, ನಾವು ಈ ವಿಷಯನ ಆಮೇಲೆ ಮಾತಾಡ್ಕೊಳ್ಳೋಣ. ಇಲ್ಲಿ ನೋಡು, ಇನ್ನೊಂದ್ಸಲ ಶೌರ್ಯನ್ ಹೀಗೆ ಸಡನ್ ಆಗಿ ಕರ್ಕೊಂಡು ಹೋಗ್ಬೇಡ. ಸರಿ, ಇಡ್ತೀನಿ, ಬಾಯ್. ನಾನು ಆಮೇಲೆ ಫೋನ್ ಮಾಡ್ತೀನಿ. ಯಾಕೆ ಭಯ ಪಡ್ತಾ ಇದೀಯಾ? ಓ, ಪಕ್ಕದಲ್ಲ ಉಳಿದಾಳ? ಹೌದೇ, ಇದೀನಿ. ಅವಳು ಇವಳು ಅಂತ ಮರ್ಯಾದೆ ಇಲ್ಲದೆ ಮಾತಾಡ್ತೆ ಅಂದ್ರೆ ಕತ್ತ ಮೇಲೆ ಕಾಲಿಟ್ಟು ತುಳಿತೀನಿ ನೋಡು. ನರಗಳನ್ನ ಹೊರಗಡೆ ತೆಗಿತೀನಿ. ಈ ನಿಹಾರಿಕಾ ಬಗ್ಗೆ ನಿನ್ಗಿನ್ನೂ ಪೂರ್ತಿಯಾಗಿ ಗೊತ್ತಿಲ್ಲ. ಏನೇ ಓವರ್ ಆಗಿ ಮಾತಾಡ್ತಿದ್ಯಾ? ಜಾಸ್ತಿ ಮಾಡ್ದೆ ಅಂದ್ರೆ ಸಾಯಿಸಿ ಸಮುದ್ರಕ್ಕೆ ಬಿಸಾಕ್ತೀನಿ, ಅರ್ಥ ಆಯ್ತಾ? ಹಲೋ ಹಲೋ ಹಲೋ, ನನ್ ಮಗಳು ನಿನ್ ಹತ್ರ ಬೆಳೀತಿದ್ದಾಳೆ, ನಿನ್ ಮಗಳು ನನ್ನ ಹತ್ರ ಬೆಳೀತಿಲ್ಲ. ಆ ವಿಷಯನ ಮರ್ತೋಗ್ಬೇಡಮ್ಮ. ದುಡ್ಡು ಕೊಟ್ಟು ಸೆಟಲ್ಮೆಂಟ್ ಆದ್ಮೇಲೆ ನೀನ್ ನನಗ್ ನೀತಿ ಹೇಳ್ತಿದ್ಯಲ್ಲೇ? ನೀವಿಬ್ರು ಒಳ್ಳೆ ಅಮ್ಮನೇ. ಅದು ಸರಿ, ಇವಾಗ ನೀನ್ಯಾಕೆ ಫೋನ್ ಮಾಡಿದೆ? ಅವಳ ಜೊತೆ ನನ್ ಯಾಕೆ ಸೇರಿಸ್ತೀಯಾ? ನಾನು ಅಮ್ಮ ಅಲ್ವಾ? ಇಲ್ಲ ಹೆತ್ತ ತಾಯಿ ಅಲ್ವಾ? ಸರೋಗಸಿ ಮುಖಾಂತರ ಮಗುನ ಹೆತ್ತು ಮನೆಗ್ ತಗೊಂಡ್ ಬಂದ್ವಿ ಅಂತ ಸುಳ್ಳು ಹೇಳಿದ್ದು ಅವಳ ಇಲ್ಲ ನಾನಾ? ಹೌದು, ಸರೋಗಸಿ ಅಂತಾನೆ ಹೇಳ್ಕೊಂಡ್ಲು. ದುಡ್ಡಲ್ಲಿ ಎಲ್ಲ ಸೆಟಲ್ಮೆಂಟ್ ಕೂಡ ಆಯ್ತು. ಆದ್ರೂ ಇವಾಗ ಆಗಿರೋ ವಿಷಯದ ಬಗ್ಗೆ ಯಾಕೆ ಗಲಾಟೆ ಮಾಡ್ತಿದ್ಯಾ? ಈಗ ನಿನಗೇನ್ ಬೇಕು ಅದನ್ನ ಹೇಳು. ನಿಮ್ಮಿಂದ ನನಗ್ ಬೇಕಾಗಿರೋದು ಏನಿರುತ್ತೆ? ದುಡ್ಡು ಬಿಟ್ರೆ? ಸರಿ, ದುಡ್ಡು ತಾನೆ, ನಾನು ಕಳ್ಸ್ತೀನಿ ಬಿಡು. ಇಲ್ಲಿ ನೋಡು, ಮನೇಲಿ ಸಿಚುವೇಶನ್ ಸ್ವಲ್ಪ ತುಂಬಾ ಟಫ್ ಆಗಿದೆ. ನೀನ್ ಮತ್ತೆ ಫೋನ್ ಮಾಡ್ಬೇಡ, ನಾನೇ ಮಾಡ್ತೀನಿ. ಬಾಯ್. ಅವಳನ್ ಮಾತ್ರ ಸುಮ್ಮನೆ ಬಿಡಲ್ಲ. ಒಂದಲ್ಲ ಒಂದಿನ ಅವಳಿಗೆ ಬುದ್ಧಿ ಕಲಿಸ್ತೀನಿ. ಕೃಷ್ಣ, ಇವನಿಗೆ ಕಣ್ ಕಾಣಿಸ್ತಾ ಇದ್ರು ಕಿವಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಎಲ್ಲ ಕೇಳಿಸ್ಕೊಂಡ ಅನ್ಸುತ್ತೆ. ಹೌದು ಕೃಷ್ಣ, ಹೇಳು ಬಾಬಾ. ಸರೋಗಸಿ ಅಂತಿದ್ದೀರಾ, ದುಡ್ಡು ಅಂತಿದ್ದೀರಾ, ಏನು ಮ್ಯಾಟರು? ಸೈಲೆಂಟ್ ಆಗಿದೆಯಲ್ಲ, ಯಾಕೆ ಹೇಳು? ನಿಂಗೆ ಅಷ್ಟೇ ಕೇಳಿಸಿದ್ದ ಬಾಬಾ? ಹೌದು. ಅಷ್ಟೇ ಅರ್ಥ ಆಗಿದ್ದ? ಹೌದು. ಹೇಗೋ ಮೆಟ್ಲು ಹತ್ಕೊಂಡು ಬಂದೆ, ಕೊನೆಯಲ್ಲಿ ಎಂಟ್ರಿ ಆದೆ. ಅದಕ್ಕೆ ಅಷ್ಟು ಮಾತ್ರ ಅರ್ಥ ಆಯ್ತು. ಯಾಕೆ ಇನ್ನೂ ಇದೆಯಾ? ಅಷ್ಟೇ ಬಾಬಾ, ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನಿರುತ್ತೆ ಹೇಳು. ಆದ್ರೂ ನಿಮಗ್ ಕಣ್ ಕಾಣಿಸ್ತಾ ಇದ್ರು ಕೂಡ ಮೆಟ್ಲು ಹತ್ಕೊಂಡ್ ಬಂದು ಕಷ್ಟ ತಗೊಳ್ಳುವಂತ ಅವಶ್ಯಕತೆ ಏನಿತ್ತು ನಿಮ್ಗೆ? ಹೌದು ಬಾಬಾ, ಸುಮ್ಮನೆ ಒಂದ್ ಜಾಗದಲ್ಲಿ ಕೂತಿರ್ಬೋದಿತ್ತಲ್ವಾ? ಮತ್ತೆ ನೀವಿಬ್ರು ಏನ್ ಪ್ಲಾನ್ ಮಾಡಿದಿರೋ ತಿಳ್ಕೊಳ್ಳೋಣ ಅಂತ ಬಂದೆ. ನನಗಂತೂ ಕಣ್ಣು ಹೋಗೋ ತರ ಮಾಡಿದ್ರಿ, ಇನ್ಯಾರಿಗೆ ಇನ್ನೇನು ಹೋಗೋ ಹಾಗೆ ಮಾಡೋಣ ಅಂತ ಅನ್ಕೋತಿದ್ದೀರೋ ನೋಡೋಣ ಅಂತ ಬಂದೆ. ನೋಡೋಣ ಅಂತನ? ಅದೇ ಕೇಳಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಂತದ್ದೇನಾದ್ರೂ ಇದ್ರೆ ನಿನ್ನ ಹತ್ರ ಶೇರ್ ಮಾಡ್ಕೋತೀವಿ ನಾವು. ಸುಮ್ನೆ ಎಲ್ಲದಕ್ಕೂ ತಲೆ ಹಾಕ್ಬೇಡ. ಸರಿ ಸರಿ,
ನಾನು ಹೋಗ್ತೀನಿ. ಬಾಬಾ ಮೆಟ್ಲು ಗುರ್ತು ಹಿಡಿತೀಯ ತಾನೆ? ಮನೋನೇತ್ರದಿಂದ ಗುರ್ತು ಹಿಡಿತೀನಿ. ಆ. ಅಯ್ಯೋ ಇಲ್ಲಿ ಗೋಡೆ ಯಾವಾಗ ಕಟ್ಟಿದ್ರು? ಏನೋ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟೆ. ದಾರಿ ಆ ಕಡೆ ಅಲ್ಲ, ನಾನು ತೋರಿಸ್ತೀನಿ ಬಾ. ಆ. ಹಾ ನಡಿ. ಹುಷಾರು ಹುಷಾರು ಬಾಬಾ. ಬಾಬಾ ಇಲ್ಲಿ ನೋಡು. ಇಲ್ಲಿಂದ ಸ್ವಲ್ಪ ಸ್ವಲ್ಪ ಬಾ. ಅಷ್ಟೇ. ಇಲ್ಲಿಂದ 4 ಹೆಜ್ಜೆ ಮುಂದೆ ಹೋದ್ರೆ ಮೆಟ್ಲು ಸಿಕ್ಬಿಡುತ್ತೆ. ಅಲ್ಲಿಂದ ನಿಧಾನಾಗಿ ನೀನು ಮೆಟ್ಲು ಇಳಿತಾ ನಿನ್ ಕೆಳಗೆ ಹೋಗ್ಬೋದು. ಇಲ್ಲಿಂದ ನಾನು ನೋಡ್ಕೋತೀನಿ ಬಿಡು. ನೋಡ್ಕೊ ಹೋಗು. ಅಮ್ಮ ಹೋಗ್ಲಿ ಬಿಡು, ಪೀಡೆ ತೊಲಗತ್ತೆ. ನಮ್ಮ ಅಕ್ಕ ಕೂಡ ಈ 5 ವರ್ಷ ತುಂಬಾ ಕಷ್ಟಪಟ್ಟಿದ್ದಾಳೆ. ನಮ್ಮ ಅಕ್ಕಂಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಏನ್ರಿ ಏನ್ರಿ? ಅಯ್ಯೋ ಅಯ್ಯೋ, ಕಣ್ಣು ಬರ್ದೇನೆ ನಿಮ್ಮ ಆಯುಷ್ ಮುಗ್ದೇ ಹೋಯ್ತಾ ರೀ. ಭಗವಂತ ರೀ. ಏನ್ರಿ? ಪಾಪಿ ಚಿರಾಯು ವಸಂತ, ನಾನ್ ಸತ್ತಿಲ್ಲ. ಹೌದಾ? ಡಿಸಪಾಯಿಂಟ್ ಆದ? ಚೀಚಿ, ಅದೇನ್ ಮಾತು ರೀ? ಅಮ್ಮ ಅಬ್ಬಾ. ನಿನ್ ಮಾತುಗಳು ಹಾಗೆ ಇದೆ. ಮತ್ತೆ ನೀವು ಅಮ್ಮ ಅಂತ ಯಾಕೆ ಕಿರ್ಚಿದ್ರಿ? ಹೆಂಡತಿ ಅನ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡ್ಯಾ? ಅಬ್ಬಾ, ಈ ವಯಸ್ಸಲ್ಲೂ ಏನ್ರಿ ನಿಮ್ ಚೇಷ್ಟೆಗಳು? ಅಷ್ಟಕ್ಕೂ ನೀವು ಇಲ್ಲಿ ಯಾಕೆ ಮಲ್ಕೊಂಡಿದ್ರಿ? ಮೊದ್ಲು ನನ್ನನ್ನು ಎದ್ದೇಳಿಸ್ತೀಯಾ ಎದ್ದೇಳ್ಸಲ್ವಾ? ಎದ್ದೇಳಿ ಎದ್ದೇಳಿ. ಎದ್ದೇಳಿಸ್ತೀನಿ ರೀ. ಅಮ್ಮ ಅಬ್ಬ ಅಮ್ಮ ಅಮ್ಮ. ನನ್ ಮಂಗಳಸೂತ್ರ ಏನಾಯ್ತು? ಕತ್ತಿಂದ ತಾಳಿ ಬಿದ್ದೋದ್ ಪ್ರತಿ ಸಲನೂ ಭಾವಂಗೆ ಪ್ರಾಣಾಪಾಯ ಆಗ್ತಾ ಇತ್ತು. ಇವಾಗ ಏನ್ ನಡೆಯುತ್ತೋ ಏನೋ. ಏನಾಯ್ತವನಿ? ಏನ್ ಕಳ್ಕೊಂಡೆ? ಏನ್ ಹುಡುಕ್ತಿದೀಯಾ? ನನ್ ತಾಳಿ ಕಾಣಿಸ್ತಾ ಇಲ್ಲ ಅಕ್ಕ. ಮೊದ್ಲೆಲ್ಲ 2-3 ಸಲ ಮಿಸ್ ಆದಾಗ ಭಾವಂಗೆ ದೊಡ್ಡ ಗಂಡಾಂತರಗಳು ಎದುರಾಯ್ತು. ಆ ವಿಷಯ ನಿನಗೂ ಗೊತ್ತು.
ಇವಾಗ ಏನಾದ್ರೂ ಆಗತ್ತೇನೋ ಅಂತ ಭಯ ಆಗ್ತಾ ಇದೆ. ತಾಳಿ ಏನಾದ್ರೂ ನಿಂಗೆ ಕಾಣಿಸ್ತಾ? ಕಾಣಿಸಿಲ್ಲ. ಮತ್ತೆ ಏನಾಯ್ತು? ಆ ಕೆಂಪ್ ಶರ್ಟ್ ಹಾಕೊಂಡಿರೋನ್ ಹಿಂದೆನೆ ಬರ್ತಿದೆ. ಆ ಹುಡುಗನ್ಗೆ ಗುದ್ಬಿಡುತ್ತೋ ಏನೋ. ಯಾಕೋ 1 ಗಂಟೆಯಿಂದ ಅರ್ಚ್ತಾನೆ ಇದೆ. ಈ ಟೈಮಲ್ಲಿ ಆ ಹುಡುಗ ಕೆಂಪಂಗಿ ಹಾಕೊಂಡಿದ್ದಾನೆ. ಯಾಕಷ್ಟು ಭಯ ಪಡ್ತೀಯ? ಮನೇಲೇ ಯಾವುದೋ ಜಾಗದಲ್ಲಿ ಬಿದ್ದಿರತ್ತೆ, ಆಮೇಲೆ ಸಿಗುತ್ತೆ ಬಿಡು. ಆದ್ರೂ ತಾಳಿ ಕಟ್ಟಿರೋನೇ ನಿನ್ ಜೊತೆ ಇಲ್ಲ ಅಂದ್ಮೇಲೆ ಆ ತಾಳಿ ಬಗ್ಗೆ ನಿನಗೆ ಯಾಕೆ ಅಷ್ಟು ಚಿಂತೆ? ಯಾಕೆ ಆ ಥರ ಮಾತಾಡ್ತೀಯ ಅಕ್ಕ? ನಾನು ಹೇಳಿದ್ರಲ್ಲಿ ತಪ್ಪೇನಿದೆ? ನನ್ ಭಾವನಿಂದ ದೂರ ಇರ್ಬೋದು, ಆದ್ರೆ ನಾನ್ ಯಾವಾಗ್ಲೂ ಭಾವನ್ ಕ್ಷೇಮ ಕೇಳ್ಕೊತಾನೆ ಇರ್ತೀನಿ. ಭಾವ ಎಂತ ಅಪಾಯದಲ್ಲಿದ್ದಾನೋ ಏನೋ ಅಂತ ನನಗ್ ಭಯ ಆಗ್ತಾ ಇದೆ. ಛೇ, ಏನಪ್ಪ ಕೆಂಪ್ ಶರ್ಟ್ ಹುಡ್ಗ? ಆ ಎತ್ತು ನಿನ್ ಕಡೆನೆ ಬರ್ತಿದೆ. ಈ ಸಮಯದಲ್ಲಿ ಇನ್ಯಾರು ಕಾಪಾಡಲ್ಲ, ಅಮ್ಮನವರೇ ಕಾಪಾಡಬೇಕು. ಆ ಅಮ್ಮನವರೇ ತನ್ನ ಶಕ್ತಿನ ತೋರಿಸಿ ಯಾರನ್ನಾದ್ರೂ ಕಳಿಸ್ಬೇಕು. ಆ ಹುಡ್ಗಿನ ನೋಡಿ ಭಯ ಇಲ್ದೇನೆ ಎತ್ತಿನ ಎದುರುಗಡೆ ನಿಂತಿದ್ದಾಳೆ. ಏಯ್ ಪುಟ್ಟ, ಆ ಎತ್ತು ಗುದ್ದುತ್ತೇನೋ, ಈ ಕಡೆ ಬಾ.
ತಜಗದೋಂ ತದಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದುಗುದಗಿಟದಿಗಿಟದೋಂ ಜಗದೋಂ ತಜಗದೋಂ ತದಗುದಿಗು ಜಗದೋಂ ತಜಗದೋಂ ತದಗುದಿಗು ಜಗದೋಂ ತಗಿಟದೋಂ ತಗದಗಿಟದೋಂ ದುಗುದಗಿಟದಿಗಿಟದೋಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ಜಗದೋಂ ತದಿಂ ತಗದಿಂ ತಗಣಂ ತಗಮನರಿದೋಂ ತದೋಂ ದನ ತದಿಂ ತದಿಂ ಜನು ತದಿಂ ತದಿಂ ದನ ತದಿಂ ತದಿಂ ನಿಜನಿ ಜನಿ 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 ನಿಜ ಜನು ತದಿ ನಿಜ ಜನು ಜನು ಜಗದೋಂ ಜಗದೋಂ. ಈ ಹುಡುಗಿಯಿಂದನೇ ಇವತ್ತು ನಿನ್ ಪ್ರಾಣ ಉಳ್ದಿದ್ಯಪ್ಪ. ಹೌದಪ್ಪ, ಆ ಎತ್ತಿನ ದಾಳಿಯಿಂದ ತಪ್ಪಿಸ್ಕೊಂತಿ ಅಂತ ನಾವಂತೂ ಅನ್ಕೊಂಡಿರ್ಲಿಲ್ಲ. ಈ ಹುಡುಗಿಗೂ ನಿನ್ಗೂ ಏನ್ ಸಂಬಂಧ ಇದೆಯೋ ಏನೋ, ಇವತ್ತು ಅವಳ ಪ್ರಾಣ ಒತ್ತೆ ಇಟ್ಟು ನಿನ್ ಪ್ರಾಣ ಕಾಪಾಡಿದಾಳೆ. ಪುಟ್ಟ, ಏನ್ ಈ ಮೊಂಡು ಧೈರ್ಯ? ಎಲ್ಲರೂ ಭಯಪಟ್ಟಿದ್ರು. ನಿನಗೆ ಗುದ್ದುತ್ತೆ ಅಂತ ನಿನಗೆ ಭಯ ಆಗ್ಲಿಲ್ವಾ? ಆಯ್ತು, ಆದ್ರೆ ನಿಮ್ನ ಕಾಪಾಡ್ಬೇಕು ಅಂತ ಧೈರ್ಯ ಮಾಡಿದೆ. ಇನ್ನೊಬ್ರು ಆಪತ್ತಲ್ಲಿದ್ರೆ ನಮ್ಗೆ ಏನೋ ಆಗ್ಬಿಡತ್ತೆ ಅಂತ ಯೋಚನೆ ಮಾಡಬಾರ್ದು ಅಲ್ವಾ ರೀ? ನಮ್ಗೆ ತೋಚಿದ ಸಹಾಯ ಮಾಡಬೇಕು. ನಾವು ಧರ್ಮನ್ ಪಾಲಿಸಿದ್ರೆ ಆ ಧರ್ಮನೇ ನಮ್ಮನ್ನು ಕಾಪಾಡತ್ತೆ. ಅದಕ್ಕೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರೆ. ನನಗೆ ಜೊತೆಯಾಗಿ ಅಮ್ಮನವ್ರು ಇದ್ದಾಳೆ ಅಲ್ವಾ, ಆ ಅಮ್ಮನವ್ರು ಕಾಪಾಡ್ತಾಳೆ ಅನ್ನೋ ನಂಬಿಕೆ ಕೂಡ ನನಗಿದೆ. ನಿನ್ನ ನೋಡ್ತಿದ್ರೆ, ನಿನ್ ಮಾತನ್ನ ಕೇಳ್ತಿದ್ರೆ ನನಗೆ ಅವಳು ನೆನಪಿಗೆ ಬರ್ತಿದ್ದಾಳೆ. ಯಾರು ರೀ? ಇದ್ದಾಳೆ ಬಿಡು, ನನ್ನ ಜೀವನಕ್ಕೆ ತುಂಬಾ ಅಮೂಲ್ಯವಾಗಿರೋ ವ್ಯಕ್ತಿ. ಎಲ್ಲಿಗೆ? ಅತ್ತೆ ಮನೆಗೆ. ಈ ಟೈಮಲ್ಲಿ ಯಾಕೆ? ಬಾವ ಕ್ಷೇಮವಾಗಿದ್ದಾನೋ ಇಲ್ವೋ ಗೊತ್ತಾಗೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ತಾಳಿ ಸಿಕ್ತು ಅಲ್ವಾ, ಚೆನ್ನಾಗೇ ಇರ್ತಾನೆ ಬಿಡು, ನೀನು ಹೋಗ್ಬೇಡ. ನಾನು ಹೋಗ್ಲೇಬೇಕು ಅಕ್ಕ. ಅವನಿ ಅವನಿ ಕೂತ್ಕೋ. ನಿನ್ ಹೆಸರೇನು ಪುಟ್ಟ? ನನ್ನ ಹೆಸರು ಅಕ್ಷಯ. ಅಕ್ಷಯ, ತುಂಬಾ ಚೆನ್ನಾಗಿದೆ. ಅಕ್ಷಯ ಅಂದ್ರೆ ಏನರ್ಥ ಅಂತ ನಿಮ್ಗೆ ಗೊತ್ತಾ? ನೀನೇ ಹೇಳು. ಏನ್ ಕೇಳಿದ್ರು ಇಲ್ಲ ಅಂದೇನೆ ಮಾಡ್ತಾಳೆ ಅಂತ ಅರ್ಥ. ಹೌದಾ? ನಿಮ್ಮ ಅಪ್ಪ ಅಮ್ಮ ಯಾರು? ಏನ್ ಮಾಡ್ತಾ ಇರ್ತಾರೆ? ಅಪ್ಪ ಅಮ್ಮ ಇಲ್ಲ ರೀ, ಆದ್ರೂ ನಾನು ಅನಾಥೆ ಅಲ್ಲ. ಅಲ್ಲಿ ನೋಡಿ, ಅಲ್ಲಿ ನಮ್ಮಮ್ಮ ಇದ್ದಾಳೆ. ದೇವಸ್ಥಾನದಲ್ಲಮ್ಮ, ಮನೇಲಿ ಅಮ್ಮಮ್ಮ, ತಾತ, ಫ್ರೆಂಡು ಇದ್ದಾರೆ. ಫ್ರೆಂಡ್ ಅಂದ್ರೆ ಯಾರು ಗೊತ್ತಾ? ಯಾರು? ಮೇಕೆ. ಹೌದಾ? ಗ್ರೇಟ್. ನೀನನ್ನ ಕಾಪಾಡಿದ್ದಕ್ಕೆ ನಿನಗೇನ್ ಬೇಕೋ ಕೇಳು, ಅದನ್ನ ಕೊಡ್ತೀನಿ. ಮಾಡಿರೋ ಸಹಾಯಕ್ಕೆ ಪ್ರತಿಫಲ ಆಶಿಸೋದು ಅಪರಾಧ ರೀ. ಲಂಚ ತಗೊಳ್ಳೋದು ಎಂತ ಅಪರಾಧನೋ, ಲಂಚ ಕೊಡೋದು ಕೂಡ ಅಷ್ಟೇ ಅಪರಾಧ ಅಂತ ಹೇಳ್ತಾರೆ ಅಲ್ವಾ? ನಿಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ಅವರನ್ನ ಯಾವತ್ತೂ ಹೀಗೆ ಕೇಳಬೇಡಿ, ಸರಿನಾ? ಸರಿ, ಹಾಗೆ ಮಾಡ್ತೀನಿ. ಹಾಗೆ ಕೇಳಿದಕ್ಕೆ ವೆರಿ ವೆರಿ ಸಾರಿ. ಪರವಾಗಿಲ್ಲ ಬಿಡಿ. ಆದ್ರೆ ನಿನ್ಗೊಂದು ಕೊಡ್ಬೇಕು ಅನ್ನಿಸ್ತಿದೆ. ಏನದು? ಇದು ಓಕೆನಾ? ಇದೊಂದು ಕೊಟ್ರು ಓಕೆ.
ಥ್ಯಾಂಕ್ ಯು.